ಚೈತ್ರ ನಮಸ್ಕಾರ. ನಮ್ಮ ವಿಡಿಯೋಸ್ ನೋಡ್ಬಿಟ್ಟು ಇವರು ಫಸ್ಟ್ ಟೈಮ್ ಬಂದಿದ್ದಾರೆ. ಇವ್ರ ಹೆಸರು ಸುಧಾ ಅಂತ, ಚಾಮರಾಜನಗರ, ಇಲ್ಲಿ ಬೆಂಗಳೂರಲ್ಲೇ ಇದ್ದಾರೆ. ಇವ್ರಿಗೆ ನಮ್ಮ ವಿಡಿಯೋಸ್ ನೋಡ್ಬಿಟ್ಟೇನೆ ಸಂಧಿವಾತ ಇರ್ತಕ್ಕಂಥ ಕಾಯಿಲೆ ಒಂದು 75% ಗುಣಮುಖವಾಗಿದೆ. ಅದ್ರಲ್ಲಿ ಇರ್ತಕ್ಕಂಥ ಡಯಟ್ ಫಾಲೋ ಮಾಡಿನೇ. ಡಯಟ್ ಅಂತಂದ್ರೆ ಏನೇನು ಫಾಲೋ ಮಾಡಿದ್ರು ಅವರ ಒಂದು ಬಾಯಲೆ ಕೇಳೋಣ. ಫಸ್ಟ್ ವಿಸಿಟ್ ಇವರು ಒಂದು 75% ಕಮ್ಮಿ ಆಗಿದೆ, ಮುಕ್ಕಾಲು ಭಾಗ. ಅದೇ ನಮಸ್ಕಾರಮ್ಮ. ನಮಸ್ಕಾರ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನನ್ನ ಹೆಸರು ಸುಧಾ ಅಂತ ಸರ್. ನನಗೆ 1 ವರ್ಷದಿಂದ ಸಂಧಿವಾತ ಇತ್ತು, ರೊಮ್ಯಾಟೈಡ್ ಆರ್ಥರೈಟಿಸ್ ಅಂತ. ಅಲ್ಲಿ ಮೈಸೂರಲ್ಲಿ ತೋರಿಸ್ಕೊತಾ ಇದ್ದೆ ಸರ್ ನಾನು ಮೊದಲು. ಅಲ್ಲಿ ಅವರು ಹೇಳಿ ಎಲ್ಲ ಚೆಕ್ ಮಾಡಿ ನಿಂಗೆ ರೊಮ್ಯಾಟೈಡ್ ಆರ್ಥರೈಟಿಸ್ ಇದೆ ಅಂತ ಹೇಳಿದ್ರು ಸರ್. 3 ತಿಂಗಳಿಗೊಂದ್ಸಲ ಬರಬೇಕು, ಬ್ಲಡ್ ಚೆಕಪ್ ಮಾಡಿಸ್ಬೇಕು ಅಂತ ಎಲ್ಲ ಹೇಳಿದ್ರು. ನಾನು 1-2 ಸಲ ಹೋಗಿದ್ದೆ ಸರ್. ಮತ್ತೆ ಕೇಳಿದಾಗ 1-4-5 ವರ್ಷ ಮಾತ್ರೆ ತಿನ್ಬೇಕು ಅಂತ ಹೇಳಿದ್ರು. ಆಮೇಲೆ ನಾನು 1-2 ತಿಂಗಳು ತಗೊಂಡೆ ಸರ್ ಅಷ್ಟೇ. ಮತ್ತೆ ಮಾತ್ರೆ ಯಾವುದು ತಗೊಂಡಿಲ್ಲ. ನಿಮ್ಮ ವಿಡಿಯೋ ನೋಡಿದ್ಮೇಲೆ ಬಿಟ್ಬಿಟ್ಟೆ ಸರ್, ಡಯಟ್ ಮಾಡಿ ನೋಡೋಣ ಅಂತ ಅನ್ಕೊಂಡು. ನೀವು ಹೇಳಿರೋ ಡಯಟ್ ಎಲ್ಲ ಫಾಲೋ ಮಾಡಿದ್ದೀನಿ ಸರ್. ಏನು ತಿಂತ ಇಲ್ಲ. ಚಪಾತಿ, ಮೈದಾ, ರವೆದು, ಕಾಫಿ, ಟೀ, ಹಾಲು, ಮೊಸರು ಇವ್ಯಾವ ಮುಟ್ಟಿಲ್ಲ ಸರ್. ಇಷ್ಟು ಡಯಟ್ ಮಾಡ್ತಾ ಇದೀನಿ. ಪರವಾಗಿಲ್ಲ ಸರ್. ಇಲ್ಲೆಲ್ಲ ಕೈ ಕಾಲು ಎಲ್ಲ ಊತ ಇತ್ತು, ಎಲ್ಲ ಕಡಿಮೆ ಆಗಿದೆ. ಮತ್ತೆ ಬಾಡಿಲಿ ಇಲ್ದೇ ಇರೋ ತರ ಕ್ಯೂರ್ ಆಗ್ಬೇಕು ಅನ್ನೋದಕ್ಕೋಸ್ಕರ ನಿಮ್ಮ ಹತ್ರ ತೋರಿಸ್ಕೊಂಡು ಹೋಗೋಣ ಅಂತ ಬಂದೆ ಸರ್. ಓಕೆ ಓಕೆ ಓಕೆ. ಸೊ ನಿಮ್ಗೆ ಈ ಸಮಸ್ಯೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು? 1 ವರ್ಷ ಆಯ್ತು. 1 ವರ್ಷ ಆಯ್ತಾ? ನೀವು ವಿಡಿಯೋ ಯಾವತ್ತು ನೋಡಿದ್ದು? ಫಸ್ಟ್ ವಿಡಿಯೋ ನಾನು ಒಂದು 6 ತಿಂಗಳಿಂದ ನೋಡ್ತಾ ಇದ್ದೀನಿ. 6 ತಿಂಗಳಿಂದ? 6 ತಿಂಗಳಿಂದ ನೋಡ್ತಾ ಓಕೆ ಓಕೆ. ಅಂದ್ರೆ ಬರಕ್ ಆಗಿರ್ಲಿಲ್ಲ ಸರ್. ಪರವಾಗಿಲ್ಲ, ಇತ್ತು. ಅಂದ್ರೆ 3 ತಿಂಗಳಿಂದ ಡಯಟ್ ಕಂಟಿನ್ಯೂ ಆಗಿ ನೀವೇ ಅಂದ್ರೆ ಕಾಫಿ ಟೀ ಕುಡಿತಾ ಇದ್ದೆ. ದಿನಕ್ಕೆ 3 ಟೈಮ್ ಕಾಫಿ ಟೀ ಕುಡಿತಾ ಇದ್ದೆ. ಅಂದ್ರೆ ಕೆಲ್ಸಕ್ಕೆ ಹೋಗ್ತೀನಲ್ಲ ಸರ್, ಬೆಳಗ್ಗೆ ಮನೇಲಿ ಕುಡಿತಾ ಇದ್ದೆ, ಮಧ್ಯಾಹ್ನ ಕಂಪ್ನಿಲಿ ಕುಡಿತಾ ಇದ್ದೆ, ಮತ್ತೆ ಸಾಯಂಕಾಲ ಬಂದ್ ಮನೇಲಿ ಕುಡಿತಾ ಇದ್ದೆ. ಆತರ ಕುಡಿತಾ ಇದ್ದೆ. ಇವಾಗ ಬಿಟ್ಬಿಟ್ಟಿದೀನಿ ಕಾಫಿ ಟೀ ಎಲ್ಲ. ಮೊಸರು ತಿಂತಾ ಇದ್ದೆ, ಮೊಸರು ಬಿಟ್ಬಿಟ್ಟಿದೀನಿ. ಸೂಪರ್. ಆಮೇಲೆ ಚಪಾತಿ ಅವಾಗ ತಿಂತಾ ಇದ್ದೆ, ಅದನ್ನು ಬಿಟ್ಬಿಟ್ಟಿದೀನಿ ಸರ್. ಹೆಚ್ಚಿಗೆ ತಿಂತಾ ಇರ್ಲಿಲ್ಲ ಚಪಾತಿ. ವಾರದಲ್ಲಿ 1 ಸಲನೋ 15 ದಿನಕ್ಕೆ 1 ಸಲ ನಾನು ತಿಂತಾ ಇದ್ದೆ ಅಷ್ಟೇ. ಓಕೆ ಓಕೆ. ಇವಾಗ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ರಾ? ಎಲ್ಲಾನು ಬಂದ್ ಮಾಡಿದೀನಿ ಸರ್. ಎಷ್ಟು 3 ತಿಂಗಳಿಂದ ಎಲ್ಲ ಬಿಟ್ಟಿದ್ದೀರಾ? 3 ತಿಂಗಳಿಂದ. ಇದನ್ನ ಡಯಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಎಷ್ಟು ದಿನದಲ್ಲಿ ನಿಮಗೆ ಗುಣ ಅಂದ್ರೆ ರಿಕವರಿ ಕಮ್ಮಿ ಬೆಟರ್ ಆಗಿ ಸ್ಟಾರ್ಟ್ ಆಯ್ತು? ಅಂದ್ರೆ ನನ್ಗೆ ತಣ್ಣೀರೇ ಮುಟ್ಬೇಡ ಅಂತ ಹೇಳಿದ್ರು ಸರ್ ಫಸ್ಟ್ ಟೈಮ್ ತೋರಿಸಿದಾಗ. ಕೈಯೆಲ್ಲ ಜೋಮ್ ಬರೋದು, ಬೆಳ್ಗಳೆಲ್ಲ. ನನ್ ಬಿಸಿನೀರ್ ಕಾಯಿಸ್ಕೊಂಡೆ ಎಲ್ಲ ಕೆಲಸ ಮಾಡ್ತಾ ಇದ್ದೆ. ನನ್ ತಂಗಿ ಇದ್ಲು, ಅವಳು ಬಟ್ಟೆ ಎಲ್ಲ ವಾಶ್ ಮಾಡ್ಕೊಡ್ತಾ ಇದ್ಲು, ನಾನು ಏನು ಮಾಡ್ತಾ ಇರ್ಲಿಲ್ಲ. ತಣ್ಣೀರ್ ಮುಟ್ಟಿದ್ರೆ ಮತ್ತೆ ನೋವು ಬರುತ್ತೆ ಅನ್ನೋ ಭಯಕ್ಕೆ. ಆಮೇಲೆ ಇಲ್ಲೆಲ್ಲ ಇವೆಲ್ಲ ಊತ ಹಂಗೆ ಕಡಿಮೆ ಇತ್ತು. ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸರ್, ಏನು ಊತ ಎಲ್ಲ ಇಲ್ಲ. ಅದಕ್ಕೆ ನನ್ಗೆ ತುಂಬಾ ಖುಷಿ ಆಯ್ತು. ಒಂದ್ಸಲ ಹೋಗಿ ತೋರಿಸ್ಕೊ ಬರೋಣ, ಬಾಡಿಲಿ ಪೂರ್ತಿ ಕ್ಯೂರ್ ಆಗ್ಲಿ ಅಂತ ನಾನು ಬಂದೆ ಸರ್. ಬಂದಿದ್ದೀರಾ? ಓಕೆ. ಸೊ ನಿಮ್ಗೆ ಇದು ಸಂಧಿವಾತ ಬಂದಾಗ ಯಾವ ಜಾಯಿಂಟ್ಸ್ ಎಲ್ಲ ಪೈನ್ ಇತ್ತು? ಎಲ್ಲ ಜಾಯಿಂಟ್ ಬಂದ್ಬಿಟ್ಟಿತ್ತು ಸರ್. ಇಲ್ಲಿ ಇದು ಮೊಣಕಾಲು, ಇಲ್ಲಿ ಮತ್ತೆ ಇಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು ಸರ್. ಎಲ್ಲ ಬಂದ್ಬಿಟ್ಟಿತ್ತು ಜಾಯಿಂಟ್. ಓಕೆ ಓಕೆ. ಸೊ ಇದು ನೀವು ಊಟದಲ್ಲಿ ಮುಖ್ಯವಾಗಿ ಏನೇನೆಲ್ಲ ಜಾಸ್ತಿ ತಗೊಂತಾ ಇದ್ರಿ? ನಾನು ಹೇಳಿರೋದನ್ನ ಅವಾಯ್ಡ್ ಮಾಡದಿರಲ್ಲ, ಅದು ಆ ಅಂಶದಲ್ಲಿ ಯಾವ್ಯಾವೆಲ್ಲ ಜಾಸ್ತಿ ತಗೊಂತಾ ಇದ್ರಿ ನೀವು? ಟೀ ಕಂಪಲ್ಸರಿ ಇತ್ತಾ? ಎಷ್ಟು ವರ್ಷದಿಂದ ಅಭ್ಯಾಸ ಇತ್ತು ಟೀ? ಆವಾಗಿನಿಂದನೂ ಇತ್ತು ಸರ್. ಅವಾಗಿಂದ ಅಂದ್ರೆ ದಿನದಿಂದ ಇತ್ತು ಸರ್. ಒಂದು 10 ವರ್ಷದಿಂದ? 20 ವರ್ಷದಿಂದ. ಓಕೆ. 10 ವರ್ಷ 20 ವರ್ಷದಿಂದ ಇತ್ತು ಸರ್. ಓಕೆ. ಆಮೇಲೆ ಮೊಸರು ಅವಾಗ ಊಟದಲ್ಲಿ ಸ್ವಲ್ಪ ಮೊಸರು ತಗೋತಾ ಇತ್ತು. ಚಪಾತಿ ವಾರಕ್ಕೆ 1 ಸಲ ತಗೊಂತಾ ಇದ್ರಿ? ಅದು ಅಭ್ಯಾಸ ಇತ್ತು. ಹಾಲು ಕುಡಿ ಅಭ್ಯಾಸ ಇತ್ತಾ? ಹಾಲು ಅಂದ್ರೆ ಇವಾಗ ಸ್ವಲ್ಪ ಟೈಮ್ ಇಂದ ಕುಡಿಯೋದು ಅಭ್ಯಾಸ ಮಾಡ್ಕೊಬಿಟ್ಟಿದೆ ಸರ್. ಯಾಕಂದ್ರೆ ಮೂಳೆ ಎಲ್ಲ ನೋವು ಬರ್ತಾ ಇತ್ತು ಅವಾಗೆ. ಅಂದ್ರೆ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗಿರುತ್ತೆ, ಹಾಲು ಕುಡಿದ್ರೆ ಎಲ್ಲ ಗಟ್ಟಿ ಆಗುತ್ತೆ ಅಂತ ಹೇಳಿದ್ರು ಅಂತ ಅಂದ್ಬಿಟ್ಟು ಅಂದ್ರೆ ಬರೀ ಹಾಲು ತಗೋತಾ ಇರ್ಲಿಲ್ಲ. ಹಾಲು ಮತ್ತೆ ಹಾರ್ಲಿಕ್ಸ್, ವುಮೆನ್ ಹಾರ್ಲಿಕ್ಸ್ ತಗೊಂತ ಇದ್ದೆ ಸರ್. ಅದಕ್ಕೂ ಕಡಿಮೆ ಆಗಿಲ್ಲ. ಆಮೇಲೆ ನಿಮ್ ವಿಡಿಯೋ ನೋಡಿದ್ಮೇಲೆ ಬಿಟ್ಬಿಟ್ಟೆ ಸರ್ ಎಲ್ಲ. ಓಕೆ. ಅಂದ್ರೆ ರಿಸಲ್ಟ್ ಹೆಂಗ್ ಕಾಣಿಸ್ಕೊಂತಾರೆ? ವಿಡಿಯೋ ನೋಡಿದ್ರಿ, ವಿಡಿಯೋ ನೋಡಿದ್ಮೇಲೆ ನೀವು ಸ್ವಲ್ಪ ಅದನ್ನ ನಿಮ್ ಡಯಟ್, ನಿಮ್ ಜೀವನ ಶೈಲಿ, ಆಹಾರ ಪದ್ಧತಿನ ಚೇಂಜ್ ಮಾಡ್ಕೊಂತ ಬಂದ್ರಿ. ಚೇಂಜ್ ಮಾಡ್ಕೊಂಡು ಎಷ್ಟು ದಿನದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಸ್ಟಾರ್ಟ್ ಆಯ್ತು? 2 ತಿಂಗಳಾಯ್ತು ಸರ್. ಅಲ್ಲ, ವಿತಿನ್ ಎಷ್ಟು ದಿನದಲ್ಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು? ಅದೇ ನಾನ್ ಬಿಟ್ಟು 3-4 ತಿಂಗಳಾಯ್ತು. 1 ತಿಂಗಳು 2 ತಿಂಗಳು ಊತ ಎಲ್ಲ ಹಂಗಾಯ್ತು. ಊತ ಎಲ್ಲ 1-2 ತಿಂಗಳಿಂದ ಕಡಿಮೆ ಆಯ್ತು ಸರ್. 1-2 ತಿಂಗಳವರೆಗೂ ನಿಮಗೆ ಸ್ಲೋಲಿ 2 ತಿಂಗಳ ಆದ್ಮೇಲೆ ಸ್ಟಾರ್ಟ್ ಆಗ್ತಾ ಹೋಯ್ತು. ಕಡಿಮೆ ಆಯ್ತು. ಬಿಟ್ಟ ತಕ್ಷಣ ಏನು ಕಮ್ಮಿ ಆಗಿಲ್ಲ ನಿಮ್ಗೆ? ಬಿಟ್ಟ ತಕ್ಷಣನೇ ಸ್ವಲ್ಪ ಕಡಿಮೆ ಆಯ್ತು ಸರ್. ಏನೇನು ಕಡಿಮೆ ಆಯ್ತು? ಅದೇ ಊತ ನನ್ಗೇನು ಇರ್ಲಿಲ್ಲ, ನೋವು ಬೆಳಗ್ಗೆ ಎದ್ದ ತಕ್ಷಣ ಈ ಬೆಳ್ಗಳಿಗೆ ಮತ್ತೆ ಕಾಲ್ಗಳು ಕಟ್ ಅನ್ನೋ ಶಬ್ದ ಜಾಸ್ತಿ ಬರ್ತಾ ಇತ್ತು.
ಆಮೇಲೆ ನಿಮ್ ವಿಡಿಯೋ ಎಲ್ಲ ನೋಡಿ ಡಯಟ್ ಎಲ್ಲ ಮಾಡಿದ್ಮೇಲೆ ಏನು ಶಬ್ದ ಬರಲ್ಲ, ಕಾಲು ಕೈಯಲ್ಲಿ ಏನು ಸೌಂಡ್ ಹೋಗಿದೆ. ಸೌಂಡ್ ಹೋಗಿದೆ ಸರ್. ಸೂಪರ್. ಆಮೇಲೆ ಬೆರಳುಗಳು ಅಷ್ಟೇ ಸರ್, ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಸ್ಟಿಫ್ನೆಸ್ ಇರುತ್ತೆ. ಇವಾಗ ಮಳೆಗಾಲ ಚಳಿಗಾಲ ಅಂತ ಅಂತ ಇಲ್ಲ ಮಳೆಗಾಲ ಚಳಿಗಾಲನು ಅಲ್ಲ ಅದು. ಅದಿನ್ನು ನಿಮ್ದು ಅವಾಗ ಎಷ್ಟ ESR RA ಫ್ಯಾಕ್ಟರ್ ಎಲ್ಲ ಜಾಸ್ತಿ, ESR ಎಲ್ಲ 46 ಇದೆಯಲ್ಲ, ಅದು ಇನ್ನೊಂದ್ ಸ್ವಲ್ಪ ಅದಕ್ಕೆ ಸ್ವಲ್ಪ ಮೆಡಿಸಿನ್ ಕೊಡ್ತೀನಿ, ಸರಿಯಾಗುತ್ತೆ. ಡಯಟ್ ಅಲ್ಲಿ ಇಷ್ಟು ಕಮ್ಮಿ ಆಗಿದೆಯಲ್ಲ ನಿಮ್ಗೆ, ಅದು ಖುಷಿ ವಿಷಯ. ಬರೀ ಜಸ್ಟ್ ಡಯಟ್ ಅಲ್ಲೇ, ಅದು ಬರೀ ವಿಡಿಯೋ ನೋಡ್ಬಿಟ್ಟು ಡಯಟ್ ಮಾಡ್ಕೊಂಡು ಸ್ವತಃ ಇಂಟ್ರೆಸ್ಟ್ ಇಂದ ಇಷ್ಟು ಮಾಡಿದ್ರಲ್ಲ, ನಿಮ್ ಆರೋಗ್ಯ ಬೇಕು ಅಂತ, ವಾಪಸ್ ಪಡ್ಕೋಬೇಕು, ಮತ್ತೆ ನೋವು ಇಲ್ದಿರ್ತಕ್ಕಂಥ ಸ್ಥಿತಿಗೆ ಹೋಗ್ಬೇಕು ಅಂತ ಇಷ್ಟು ಪ್ರಯತ್ನ ಅಂದ್ರೆ ಪಡ್ತಿದ್ರೆ. ನಾವು ಊರಿಂದ ಊರ್ ಬಿಟ್ಟು ದುಡಿಯಕ್ ಬಂದಿರೋರು ಸರ್ ನಾವು ಬೆಂಗಳೂರಿಗೆ. ಹೌದು. ಕೈ ಕಾಲ್ ಚೆನ್ನಾಗಿದ್ರಲ್ವಾ ಸರ್ ನಾವು ದುಡ್ಕೋದು. ಅದೇ ಕೈ ಕಾಲೇ ಚೆನ್ನಾಗಿಲ್ಲ ಅಂತ ಅಂದ್ರೆ ಏನ್ ಮಾಡೋದು. ಸತ್ಯ. ಅದಕ್ಕೆ ನಾವು ಕಡಿಮೆ ಆದ್ರೆ ಕಡಿಮೆ ಆಗ್ತದಲ್ಲ ಬಿಡು ಅಂತ ಸುಮ್ನಿರ್ಲಿಲ್ಲ ಸರ್. ನಾನ್ ಡಾಕ್ಟರ್ ಹತ್ರ ಹೋಗಿ ತೋರ್ಸ್ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ನಿಮ್ ಮನೆಗೆ ಹಾಲ್ ತರೋದು ಎಷ್ಟು ಕಮ್ಮಿ ಆಗಿದೆ? ಹಾಲ್ ತರ್ತಾ ಇಲ್ಲ ಇವಾಗ? ತರ್ತಾ ಇದೀನಿ ಸರ್. ನಮ್ಮ ಏನ್ ಯಜಮಾನ್ ಎಲ್ಲ ಟೀ ನಿಮ್ಮ ಯಜಮಾನ ಟೀ ಕುಡಿತಾರೆ ಸರ್. ಅವ್ರು ಹೇಳಿದ್ರು ಕೇಳಲ್ಲ ಸರ್ ಅವ್ರು. ಬಟ್ ನಿಮಗೆ ಕಾಯಿಲೆ ಇತ್ತು, ನೀವು ಇದು ಮಾಡಿದ್ರ, ನಾನ್ ಬಟ್ ನೀವು ಒಬ್ರು ಕುಡಿಯೋದು ಕಮ್ಮಿ ಆಗಿದೆ. ನಾನ್ ಸೊ ನೀವು ಉಪಯೋಗಿಸ್ತಕ್ಕಂಥ ದಿನ ಒಂದು ಲೋಟ ಹಾಲು ಕಮ್ಮಿ ಆಗಿದೆ. ಒಂದು 1/4 ಲೀಟರ್ ಕುಡಿತಿದ್ರ ದಿನ? ಇಲ್ಲ ಸರ್, ಖಾಲಿ ವುಮೆನ್ ಹಾರ್ಲಿಕ್ಸ್ ಹಾಕೊಂಡು ಅಷ್ಟು ಕಮ್ಮಿ ಮಾಡ್ಕೊಂಡು ಒಟ್ಟು ಒಂದು ಏನ್ ಗೊತ್ತಾ, ಈ ನೋಡಿ ಕಾಯಿಲೆ ನಮ್ಗೆ ಗೊತ್ತಿಲ್ದಂಗೆ ಬಾಡಿ ಒಳಗಡೆ ಹೋಗಿರುತ್ತೆ. ಅದು ಕೆಲವು ಅಂಶಗಳು ನಾವು ತಿಂತಾ ಇರ್ತೀವಲ್ಲ, ಇವೆಲ್ಲ ನಮ್ಗೆ ಇವೆಲ್ಲ ಆರೋಗ್ಯ ಅಂತಾನೆ ತಿಂತಾ ಇರ್ತೀವಿ. ಅವನ್ನೆಲ್ಲ ನಾವು ಬಿಟ್ಟ ತಕ್ಷಣ ದೇಹ ಇದು ಮಾಡುತ್ತೆ. ಅಂದ್ರೆ ಎಷ್ಟೊಂದು ಕಾಯಿಲೆಗಳಿಗೆ ಆಹಾರವೇ ಔಷಧಿ ಆಗಿರುತ್ತೆ, ನಮ್ಗೆ ಗೊತ್ತಿರಲ್ಲ. ಹಾಲು ಕುಡಿದ್ರೆ ಕ್ಯಾಲ್ಸಿಯಂ ಅಂತ ಹೇಳಿ ತಗೊಂತೀವಿ. ಹಾಲಲ್ಲಿ ಕ್ಯಾಲ್ಸಿಯಂ ಇದೆ, ಇಲ್ಲ ಅಂತಲ್ಲ, ಬಟ್ ಕ್ಯಾಲ್ಸಿಯಂಗಿಂತ ಬೇರೆ ಸಮಸ್ಯೆಗಳು ಜಾಸ್ತಿ ಮಾಡ್ತೀವಿ. ಇವಾಗೆಲ್ಲ ಹೆಲ್ತಿ ಆಗಿರ್ತಕ್ಕಂಥ ಹಾಲು ಎಲ್ಲಿ ಸಿಗುತ್ತೆ? ಹಸುವಿಗೆ ಇಂಜೆಕ್ಷನ್ಸ್ ಕೊಡ್ತಾರೆ. ಆಮೇಲೆ ಕಾಳುಗಳನ್ನ ತಿನ್ನೋದ್ ಬಿಟ್ಬಿಟ್ಟಿದೆ ಸರ್. ಕಾಳುಗಳು ತಿನ್ಬೇಡಿ ಅಂತ ಹೇಳಿದ್ರು. ನಿಮ್ ವಿಡಿಯೋ ನೋಡ್ ಬರೀ ಬೇಳೆ ಸಾರು ಒಂದೇ ತಿಂತಾ ಇದ್ದೆ ನಾನು. ಕಡಲೆಕಾಳು ಅದು ಇದು ಏನು ತಿಂತಾ ಇಲ್ಲ. ಇವಾಗ ಸ್ವಲ್ಪ ಹಸಿರು ಕಾಳು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಕಾಳುಗಳು ಏನು ತಿನ್ಬೋದಾ ಸರ್? ಕಾಳುಗಳು ಕಾಳಲ್ಲಿ ತಗೊಳ್ಳಿ. ನೀವು ಅವೆಲ್ಲ ಸ್ಟಾರ್ಟ್ ಮಾಡಕ್ಕೆ ಮಾಡಿರ್ತಾರ ಅನ್ಕೊಂಡು ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ಅದೇ ನೋಡಿದೆ ಸರ್. ಹುಳ್ಳಿಕಾಳು, ಅದೇ ಹುಳ್ಳಿಕಾಳು ಅದನ್ನು ನೋಡಿದೆ ಸರ್. ಬಟಾಣಿ ಎಲ್ಲ ತಗೋಬಹುದು. ಮೆಂತೆನ ಮೊಳಕೆ ಕಟ್ಬಿಟ್ಟು ತಿನ್ಬೇಕು ಅಂತ ಹೇಳಿ ಅವನ್ನೇನು ಸ್ಟಾರ್ಟ್ ಮಾಡಿಲ್ಲ ನೀವು? ಅವಿನ್ನು ಸ್ಟಾರ್ಟ್ ಅವೆಲ್ಲ ಸ್ಟಾರ್ಟ್ ಕೇಳ್ಕೊಂಡೆ. ಇಲ್ಲ ಅವೆಲ್ಲ ನೀವು ಇಮಿಡಿಯೇಟ್ ಅವೆಲ್ಲ ಸ್ಟಾರ್ಟ್ ಮಾಡಬಹುದು. ನಮ್ಮ ದೇಹಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಇವಾಗ ಏನೇನೆಲ್ಲ ಬಿಟ್ಟಿದಿರಲ್ಲ, ಅವೇ ಮೇನ್ ಡೇಂಜರ್. ಅವನ್ನ ಬಿಟ್ಮೇಲೆ ಇವನ್ನೆಲ್ಲ ಖಂಡಿತವಾಗಲೂ ಸ್ಟಾರ್ಟ್ ಮಾಡ್ಕೋಬಹುದು. ಅವನ್ನ ತಗೊಂತಿರ್ತೀವಿ, ಇವನು ತಗೊಂತಿರ್ತೀವಲ್ಲ, ಅದು ಒಂದಕ್ಕೊಂದು ಫುಡ್ ಆಪೋಸಿಟ್ ಫುಡ್. ಅವೆಲ್ಲ ವಿರೋಧ ಆಹಾರ. ರೈಸ್ ತಗೋಬಾರ್ದು ಅಂತ ಹೇಳ್ತಿದ್ದೀರಾ? ಹಂಗೆ ರೈಸ್ ಅಲ್ಲ, ರೈಸ್ ತಗೋಬಹುದು. ಅಂದ್ರೆ ಯಾವ್ದಾದ್ರು ದೇಸಿ ರೈಸ್, ಅಂದ್ರೆ ಈ ಜಾಸ್ತಿ ಯೂರಿಯಾ ಹಾಕಿ ಬೆಳೆದಿರ್ತಕ್ಕಂಥ ಅಕ್ಕಿಗಳು, ಸೋನಾ ಮಸೂರಿ ಅಂತವೆಲ್ಲ ಬಿಟ್ಟು ನಾರ್ಮಲ್ ಇರ್ತಕ್ಕಂಥ ಟ್ರೆಡಿಷನಲ್, ಈಗ ರೆಡ್ ರೈಸ್ ಬರ್ತವೆ, ಅಥವಾ ಎಲ್ಲಿ ಎಷ್ಟೊಂದು ವೆರೈಟಿ ರೈಸ್ ಬರ್ತವೆ. 2 rೈಸ್ ಅಂತ ಒಂದಿದೆ, ವೆರೈಟಿ ರೈಸ್ ಸರ್. ಜ್ಯೂಸ್ ಗಳೆಲ್ಲ ಹೇಳಿದಿರಲ್ಲ, ಅದ್ರಲ್ಲಿ ನಲ್ಲಿಕಾಯಿ ಜ್ಯೂಸ್ ಒಂದೇ ನಾನು ತಗೊಳ್ತಾ ಇದ್ದೆ. ಅದು ಸ್ಟಾರ್ಟ್ ಮಾಡಿದ್ರಲ್ಲ, ಎಷ್ಟು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರ? ಅದು 1 ತಿಂಗಳಾಯ್ತು ಸರ್ ಅಷ್ಟೇ. ಅಂದ್ರೆ ಡೈಲಿ ತಗೋತಾ ಇಲ್ಲ ಸರ್, ವಾರಕ್ಕೆ ಒಂದೇ ಸಲ ಅದನ್ನು ತಗೊಳ್ಳಿ. ಡೈಲಿ ತಗೋಬಹುದು. ನಾನು ನಿಮ್ ಡೇಟ್ ಆಚೆ ಕೊಡ್ತೀನಿ ಇವತ್ತು, ಇನ್ನು ಪ್ರಾಪರ್ ಡೇಟ್ ಆಚೆ ಕೊಡ್ತೀನಿ. ವಿಡಿಯೋದಲ್ಲಿ ಹೇಳಿರೋ ತರನೇ ಡೇಟ್, ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಇರುತ್ತೆ, ಅದನ್ನ ನೀವು ಸ್ಟ್ರಿಕ್ಟ್ ಆಗಿ ಮಾಡಿ. ಅದು ಇನ್ನೂ ನಿಮಗೆ ರಿಸಲ್ಟ್ ಬರುತ್ತೆ. ಮತ್ತೆ ನಾನು ಇನ್ನೊಂದು ಕೇಳ್ಬೇಕು, ನೀವು ಒಂದು ಲಿಸ್ಟ್ ಹೇಳ್ಬಿಡಿ, ಇವಾಗ ಏನೇನೆಲ್ಲ ಬಿಟ್ಟಿದ್ದೀರಾ ನಿಮ್ಮಂತ, ಏನೇನೆಲ್ಲ ಬಿಟ್ಮೇಲೆ ಏನೇನೆಲ್ಲ ಇಂಪ್ರೂವ್ಮೆಂಟ್ ಆಯ್ತು ಅಂತ. ಅಂದ್ರೆ ಟೀ, ಕಾಫಿ, ಹಾಲು, ಮೊಸರು, ರವೆ, ಉಪ್ಪಿಟ್ಟು, ಮೈದಾ, ಚಪಾತಿ ಇಷ್ಟು ಬಿಟ್ಟಿದ್ದೀರಾ? ಕಂಟಿನ್ಯೂ ಬರ್ದಿಟ್ಕೊಂಡ್ಬಿಟ್ಟಿದ್ರಲ್ಲ, ವಿಡಿಯೋ ನೋಡಿ ನೋಡಿ ಸರ್ ಫುಲ್ ಭಯಪಟ್ಟಾಗ್ಬಿಟ್ಟಿದೆ. ಸರ್ ಅಯ್ಯೋ, ಬೆಳಿಗ್ಗೆ ಸಾಯಂಕಾಲ ಬಂದ್ರೆ ನೋವು ಇರ್ತಿತ್ತಲ್ಲ ಸರ್, ಏನ್ ಹೇಳ್ತಾರೆ ಅಂತ ನೋಡೋದು, ಅದನ್ನೇ ಫಾಲೋ ಮಾಡೋದು, ಆತರ ಮಾಡ್ತಾ ಇದ್ದೆ. ಓಕೆ. ಆಮೇಲೆ ಸೊ ಇವಾಗ ಯಾವ್ಯಾವೆಲ್ಲ ಪೇನ್ ಕಡಿಮೆ ಆಗಿದೆ ಅದ್ ಬಿಟ್ಮೇಲೆ? ಅದು ಇಲ್ಲಿ ತುಂಬಾ ಪೇನ್ ಇತ್ತು ಸರ್, ಇಲ್ಲಿ ಭುಜುತ್ತ ತುಂಬಾ ಪೇನ್ ಇತ್ತು, ಊತನೂ ಇತ್ತು. ಇದು ಕಡಿಮೆ ಆಗಿದೆ. ಮತ್ತೆ ಇದು ಮಂಡಿ ಸ್ವಲ್ಪ ಕಡಿಮೆ ಆಗಿದೆ, ಸ್ವೆಲ್ಲಿಂಗ್ ಎಲ್ಲ ಇಲ್ಲೂ ಇತ್ತು. ಡೈಲಿ ಎದ್ದು ನೋಡ್ಕೊಳ್ಳೋದೇ ಆಯ್ತಿತ್ತು ಸರ್. ಇವೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಸರ್. ಮತ್ತೆ ಬೆಳಗ್ಗೆ ಜಾವ ಸ್ಟಿಫ್ ಆಗಿರೋದು? ಸ್ಟಿಫ್ ಆಗಿ ಅದು ಇರ್ಲಿಲ್ಲ. ಈ ನಡುವೆ ಸ್ವಲ್ಪ ವಾತಾವರಣಕ್ಕೇನೋ ಈ ನಡುವೆ ಅದು ಕಡಿಮೆ ಆಗಿದೆ. ಓಕೆ ಓಕೆ ಓಕೆ. ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ಆಮೇಲೆ ಸರ್ ತಣ್ಣೀರು ಯೂಸ್ ಮಾಡಬಾರ್ದು ಅಂತಾರೆ. ಅದು ಇವಾಗ ನೀವು ತಣ್ಣೀರು ಯೂಸ್ ಮಾಡ್ತಾ ಇದೀನಿ ಸರ್. ತಣ್ಣೀರು ಯೂಸ್ ಮಾಡೋದ್ರಿಂದ ಏನು ಸಮಸ್ಯೆ ಆಗಿದೆಯಾ? ಏನು ಇಲ್ಲ ಸರ್. ಅಂದ್ರೆ ಅಲ್ಲಿ ಆ ಡಾಕ್ಟರ್ ಹೇಳಿದ್ರು ಸರ್, ನೀವು ತಣ್ಣೀರು ಜಾಸ್ತಿ ಯೂಸ್ ಮಾಡಬೇಡಿ, ಬೇಗ ಕಾಯಿಲೆ ವಾಸಿ ಆಗಲ್ಲ ಅಂತ. ಮೇನ್ಲಿ ಫುಡ್ ಇವಾಗ ಬಿಟ್ಟಿದಿರಲ್ಲ ಫುಡ್, ಅದು ಮೇನು. ಅದನ್ನ ಒಳಗಡೆಯಿಂದ ಕಾಯಿಲೆ ವಾಸಿ ಆದ್ಮೇಲೆ ಏನ್ ಮ್ಯಾಟರ್ ಆಗಲ್ಲ.
ಅಷ್ಟೊಂದೇನು ತೊಂದರೆ ಇಲ್ಲ. ಹ್ಮ್. ಸೊ ನಾನು ಓಕೆ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನ್ ಹೇಳಕ್ಕೆ, ಯಾಕಂದ್ರೆ ನೀವು ಯೂಟ್ಯೂಬ್ ನೋಡೇ ಇಷ್ಟೆಲ್ಲ ಹೌದು ಚೇಂಜಸ್ sir, ಮಾಡಿದ್ರ. ಹೌದು sir, YouTube. ನಿಮ್ಮ ವಿಡಿಯೋ ನೋಡ್ಬಿಟ್ಟು ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗುತ್ತೆ, ಎಷ್ಟೋ ಜನ ನಾವು ಸರ್ ಇದಾರೆ ನಮ್ ಕಂಪ್ನಿಲೆ 4-5 ಜನ ಇದಾರೆ ಸರ್, ಅವ್ರಿಗಿನ್ನು ನಂಬಿಕೆ ಬಂದಿಲ್ಲ. ಹ್ಮ್. ಅದಕ್ಕೆ ನಾನು ಹೋಗಿ ತೋರಿಸ್ಕೊ ಬರ್ತೀನಿ, ನನ್ ಕಡಿಮೆ ಆದ್ರೆ ಇವಾಗ ನನ್ ಫ್ರೆಂಡ್ ಫೋನ್ ಮಾಡಿದ್ಲು ಸರ್ ಅನಿತಾ ಅಂತ, ಅವ್ರ ಅಮ್ಮನ್ಗೂ 2 ಮಂಡಿನೂ ತುಂಬಾ ನೋವು ಸರ್. ಹ್ಮ್. ಅವರೆಲ್ಲ ನಾನು ಮೈಸೂರು ಆಸ್ಪತ್ರೆಗೆ ತೋರಿಸಿದ್ನಲ್ಲ, ನೀನ್ ಹೇಳು ಅನ್ಬಿಟ್ಟು ಅವ್ರು ಅಲ್ಲಿಗೂ ಕರ್ಕೊಂಡು ಹೋಗಿದ್ರು. ಅಲ್ಲೂ ಮೆಡಿಸನ್ ತಕೊಂಡ್ ಅವ್ರಿಗೆ ಕಡಿಮೆ ಆಗಿಲ್ಲ. ನೀನ್ ಇವಾಗ ಬಾ, ಆಮೇಲೆ ನಮ್ಮ ಅಮ್ಮನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದಾರೆ. ಮತ್ತೆ ಇನ್ನೊಬ್ಬ ನಮ್ ಕಂಪ್ನಿಲಿ ಆ ಹುಡ್ಗನ್ಗೂ ತುಂಬಾ ಮಂಡಿ ನೋವು, ಕಾಲ್ ನೋವು ಅಂತ ಸರ್, ಅವ್ರಿಗೆ ನಿದ್ದೆನೆ ಬರಲ್ಲ ಒಂದೊಂದ್ ಟೈಮು ಅಂತ ಹೇಳ್ತಾ ಇದ್ರು. ನೀನ್ ಹೋಗ್ ಬನ್ನಿ ಆಂಟಿ, ಆಮೇಲೆ ನಾನು ಹೋಗ್ತೀನಿ ಅಂತ ಅಂತ ಅಂತ. ಓಕೆ. ಸೊ ಯೂಟ್ಯೂಬ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ನಾನಂತೂ ಡಯಟ್ ಮಾಡಿ ಕಡಿಮೆ ಸಾರ್ ಹೇಳಿದ್ರೆ ಕಡಿಮೆ ಆಗಿದೆ ಅಂತ ಕಡಿಮೆ ಮಾಡ್ಕೊಂಡಿದೀನಿ. ನೀವು ಸರ್ ಹೇಳಿರೋ ಡಯಟ್ ಎಲ್ಲ ಮಾಡಿದ್ರೆ ಕಡಿಮೆ ಆಗುತ್ತೆ. ಮತ್ತೆ ಬಂದು ಅದ್ರ ಜೊತೆಗೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡ್ರೆ ಬಾಡಿಯಿಂದ ಪೂರ್ತಿ ಕಡಿಮೆ ಆಗುತ್ತೆ ಅಂತ. ಇಲ್ಲ, ಬರ್ತಕ್ಕಂಥ ಅವಶ್ಯಕತೆ ಇಲ್ಲ, ಅದು ಹೇಳಿರ್ತಕ್ಕಂಥ ಡಯಟ್ ನ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಹಾ, ಸರಿ ಅದೆಷ್ಟು ಇವಾಗ ನೀವು ಮಾಡಿರೋದು ಕರೆಕ್ಟ್ ಆಗಿ ಮಾಡಿದೀರಾ?